ನೀರು ಹಿಡಿತಾಳ ನೆಲಕ್ಕೆ ಗಿಡಕ್ಕೆ ಹಿಡಿಯ ಅಂದ್ರೆ ನೀ ಹಿಡಿತಿದ್ಯಾ ಗಿಡಕ್ಕೆ ಹೋಯ್ತಲ್ಲ ನೆಲಕ್ಕೆ ಹೋಯ್ತಾ ಆ ಕಡೆ ಹೋಗಿ ಗಿಡಕ್ಕೆ ಹಿಡಿ ಕಂದ ಕಾಲೆಲ್ಲ ಆಗಿತೆ ಬಿಡು ಕೈ ಬಿಡು ಕಂದ ಕೈ ಬಿಡು ಅದೇ ಬೇಕು ಅಂತ ಜೋಗ್ಸದ ದಪ್ಪ ಬೇರೆ ಆಗ್ಬಿಟ್ಟಮ್ಮ ದೋಸೆ ಆಯ್ತಲ್ಲ ಅದ ಹೆಂಗ್ ದಪ್ಪ ಆಗ್ಬಿಟ್ಟಿಯ ಆಯ್ತಲ್ಲ ಆಗ್ಲಿ ರೌಕೆ ಈಗ ನೋಡಲಿ ಪಾಪು ಬಾಡಿ ವಾ ನೋಡಲಿ ಎಷ್ಟು ಚೆನ್ನಾಗಿದೆ ಪಾಪು ವಾ ಕಲರ್ ಕಲರ್ ಡ್ರೆಸ್ ಎಲ್ಲ ಹಾಕೊಂಡಿದೆ ಹಾಂ ತಿನ್ನು ಬೇಗ ಮಕ್ಕಳು ಕೇಟಾಡ್ತು ಸರ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನೈಟೆಲ್ಲ ಕರೆಂಟ್ ಇರ್ತಿರಲಿಲ್ಲ, ಕರೆಂಟ್ ಚಾರ್ಜ್ ಇಲ್ಲ, ಆದರೂ ಮಗ್ಗೆ ಕೊಟ್ಟು ಕಳಿಸ್ಬಿಟ್ಟು ಚಾರ್ಜ್ ಹಾಕ್ಕೊಂಡು ವೀಡಿಯೋಗಳನ್ನ ಮಾಡ್ತಿದ್ದೀನಿ. ತಾತ ಮೊಮ್ಮಗಳು ಬೆಳಗ್ಗೆನೇ ನೋಡಿ ಇಲ್ಲಿ ಬಿಡಿ ಸೇದೋದು ಹೇಳ್ಕೊಡ್ತಿದ್ದಾರೆ. ಅದು ಆ ವಿಡಿಯೋನ ತೋರಿಸ್ತೀನಿ ನಿಮಗೆ. ಇವತ್ತೊಂದು ಬರ್ಡೇ ಪಾರ್ಟಿ ಇದೆ, ಅಲ್ಲಿಗೂ ಹೋಗಬೇಕು. ಇವತ್ತಿನ ದಿನ ವ್ಲಾಗ್ ಹೇಗಾಗುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ. ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀನು ಬೆಂಕಿ ಕಟ್ಟಿ ಗಿರಿ ತಕ್ಷಣ ಎಸಿತಾಳು ನೋಡೋಳು ಅಥವಾ ಹೇಳಿಲ್ಲ ನನ್ನ ಅಂಕಿ ಬಾಯ್ಲಿ ಓಡ್ಬಾ ಬೇಗ. ಬಿಡಿ ಸೇರ್ತಿರೋದು ನೋಡೆ. ಹೆಂಗೆ ಇಟ್ಕೊಳ್ಳೋದು ಬಾಯಿಗೆ. ಬೆಂಕಿ ಕಚ್ಚು ಅಂದ್ಲ. ಬೆಂಕಿ ಪಟ್ಟೆ ಕಚ್ಚಿದ ತಕ್ಷಣ ವಾಟ ಕಡೆಗೆ ಶಿ ತೂತು ಅನ್ನು ಕಕ್ಕಾನು ಶೀನು ನೀನು ಸೇದ್ಬೇಡ ಅನ್ನೋ. ನಾನು ಕೊಡು ಬಾಯಿಗೆ ಇಟ್ಕೊತೀನಿ. ಆಸ್ಕೆ ಅನ್ಕಂದಿರೇನ್ರ? ಹೇಳ ಮೇಲೆ ಎದ್ದಾಳೆ ಮೇಲೆ ಕೂತ್ಕಲ್ಲಿ. ಅಪ್ಪಾಜಿ ಹತ್ರ ಕೂತ್ಕ, ವಿಟಮಿನ್ ಡಿ ಸಿಗುತ್ತೆ. ಕೂಚೋಲೆ ಪಾಪ ಅಪ್ಪಾಜಿ ಹತ್ರ, ತಾತನ ಹತ್ರ ಕೂರಲ್ಲ ಕರೆಕ್ಟಾಗಿ. ಅವಳು ಇದ್ದಾಗ ಅಲ್ಲಿ ಬಿಡಿ ಸೇದ್ ಬಿಡಕನ ಅಪ್ಪಾಜಿ. ಹಾಂ ಕೂಚು. ಏನಾಗ್ತಿದೀವ? ನೀರು ಹಾಕ್ತಿದ್ದೀ ಗಿಡಕ್ಕೆ? ಚಿನ್ನಿ ನೀನೇ ಇಟ್ಕೋ, ಪೈಪ್ ಇಟ್ಕೋ. ಹಾಂ ಹಂಗೆ ಬಿಡೋದಲ್ಲ, ಇಟ್ಕೋಬೇಕು. ವಾ ಚೋ ಬ್ಯೂಟಿಫುಲ್ ಬಂಗಾರಿ. ಅವಳಿಗೆ ಆಟ ಆಡ್ಬೇಕಾದ್ರಲ್ಲಿ ನೀರು ಗಿಡಕ್ಕೆ ಹಾಕಂಗಿಲ್ಲ. ಅಲ್ಲಿಗೆ ಹಾಕುವ, ಆ ಗಿಡಕ್ಕೆ ಹಾಕು ಅನ್ನೋದಕ್ಕೆ ಅಲ್ಲ. ಹೌದು, ರೋಸ್ ಹೂವಿನ ಗಿಡಕ್ಕೆ ಹಾಕೊಂಡು ನೋಡ್ಲ ಇಲ್ಲಿ ಬಂದಿದೆ. ನೀರು ಹಿಡಿತಾವಳ ನೆಲಕ್ಕೆ ಗಿಡಕ್ಕೆ ಹಿಡಿಯ ಅಂದ್ರೆ ನೀ ಹಿಡಿತಿದ್ಯಾ? ಗಿಡಕ್ಕೆ ಹೋಯ್ತಲ್ಲ ನೆಲಕ್ಕೆ ಹೋಯ್ತಾ ಆ ಕಡೆ ಹೋಗಿ ಗಿಡಕ್ಕೆ ಹಿಡಿ ಕಂದ. ಕಾಲೆಲ್ಲ ಆಗಿತೆ ಮಣ್ಣು ತೊಳೆದ್ರಾಯ್ತು ಬಿಡು. ಮಮ್ಮಿ ಗಿಡಕ್ಕೆ ಹಾಕವ್ವ, ಹಂಗೆ ಚೆನ್ನಾಗಿ ಮಾಡ್ಕೊಬಿಡು ನೀನುವೆ. ನಾ ಬರ್ಲಾ? ಬೇಡ ಬೇಡ, ನಾನೇ ಹಿಡಿಬೇಕು. ಏನು ಮಾಡ್ತಿದ್ಯಾ ಕಂದ? ನೀ ಹಿಡಿತಿದ್ಯಾ? ಯಾರಿಗೆ? ಗಿಡಕ್ಕೆ. ಗಿಡ ಹೇಳು. ಹೂವಿನ ಗಿಡ. ಅಯ್ಯೋ ಕಾಲು ತೊಳಿ, ಆಮೇಲೆ ಸಾಂಬಾರು ಮಾಡ್ತೀನಿ ನಾನು. ಬಾಯ್ ಪಪ್ಪಿ. ಗಿಡಕ್ಕೆಲ್ಲ ಚೆನ್ನಾಗಿ ನೀರು ಹಾಕಿ ಬರಲ್ಲ ನಾನು. ಟಾಟಾ, ನಾನು ಹೋಗ್ತಿದ್ದೀನಿ. ಬಾಯ್. ಕೊಡ ಮಾತ್ಲಾಗ ಒಂಚೂರು ಮುಂದಕ್ಕೆ ನಿಲ್ಲಿಸಿ. ಚುಪ್ಪಡ ಹೆಂಗಿದೆ? ಇದೆಯಾ? ಹಿಂಗೆ ಸೂಪರ್ ಅನ್ಬೇಕು. ಸೂಪರ್, ವಾ ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್. ವಾ
ಅಮ್ಮನ ಹೆಸರೇನು? ಅಮ್ಮನ ಹೆಸರೇನು? ಯಾರ ಮಗ್ಳು ನೀನು? ಅನ್ಬಿದ್ದಾಯ್ತು. ಯಾವ ಅಮ್ಮನ ಮಗ್ಳು? ಯಾವ ಅಮ್ಮನ ಮಗ್ಳು? ಕಾಯಿ ಊಟ ಕಾಯಿ ಆಗತ್ತಂಕ ನಿಂತ್ಕೋಬೇಕು ತಾನೆ. ಇಲ್ಲ ಇಲ್ಲಲ್ಲ. ಅವ್ರಿಗಿನ್ನು ಕೋಸಂಬರಿ ಹಾಕ್ತವ್ರೆ. ಹೋಗಲ್ಲಿ ನಿಂತ್ಕೊಂಡಿದ್ದೆ, ನಡಿ ಊಟ ಕೂತ್ಕೊಳ್ಳೋಣ ಅಂತ. ಯಾರು? ನಿಮ್ಮ ಗಂಡ ಬಿಡ ಕೈ ಬಿಡ ಅಂಕಿ. ಏನು 4 ಸತಿ ಹೋಗಿ ಬಂತು. ನಾನು ಖುಷಿಯಾಗಿ ಹೋದ್ಮೇಲೆ ಹಿಂದೆ ಹೋಗಿ ನಿಂತ್ಕೊಳ್ಳೋಣ ಅಂದ್ವಿ. ಅದೇ ಬೇರೆ ಕಡೆ ಕೂತಿದ್ದೆ, ನಾವೇ ಬೇರೆ ಕಡೆ ಕೂತಿದ್ವಿ. ಬಿಡ ಬಿಡ ಕೈ ಬಿಡ. ಆಲೂ ಕಬಾಬು, ಆ ಕಬಾಬು ಎಲ್ಲ ಕಾಂಗ್ರೆಸ್ ಹುಳಿ ಹಂಗಲ್ಲ ಹಾಕೊಳ್ಳೋದು. ಪಲ್ಯ, ಇರು ಕಡಲೆ ಬೀಜದ್ದು ಬೀಜ ಉದ್ಬಿಟ್ಟು ಅದು, ಆಮೇಲೆ ಜೋಳ ಪಲ್ಯ, ಕೋಸಂಬರಿ, ಉಪ್ಪು, ಉಪ್ಪಿನಕಾಯಿ, ಬಿಡ್ರ ಬಿಡ್ರ ಕೈ ಬಿಡ್ರ. ಸಾಗು, ಕುರ್ಮ ಥರ ಅದು, ಆ ಕಡೆ ಕೈ ಸಿಕ್ಸ್. ಪಲಾವು, ಇದು ಬಸ್ಸುಗೊಜ್ಜು, ಬಿಡು ಕೈ ಬಿಡು ಕನ್ನ ಕೈ ಬಿಡು. ಒಂದು ಆಲೂ ಕಬಾಬು, ಆಮೇಲೆ ಅದೇ ಬೇಕು ಅಂತ ಜೋಕ್ಸೋದಾಯ್ತಾ? ಅನ್ನ ಸಾಂಬಾರು. ಹಿಂದಿನ ಕಾಲದಲ್ಲಿ 6 ಗಂಟೆ ಆದಮೇಲೆಲ್ಲ ಬಟ್ಟೆಗಳನ್ನ ಆಚೆ ಹಾಕ್ಬಾರ್ದು ಅಂತೇಳಿ ಹಿರಿಯವರೆಲ್ಲರೂ ಯಾಕೆ ಅಂತ ಗೊತ್ತಿದೆಯಾ ನಿಮಗೆ? ಸೊ 6 ಗಂಟೆ ಆದಮೇಲೆ ಮಕ್ಕಳದ್ದೇ ಆಗಲಿ ದೊಡ್ಡವ್ರದ್ದೇ ಆಗಲಿ ಬಟ್ಟೆನ ಆಚೆಗೆ ಹಾಕೋಕೆ ಹೋಗ್ಬೇಡಿ. ಎಸ್ಪೆಷಲಿ ಮಕ್ಕಳು ಬಟ್ಟೆ ಅಂತೂ ಹಾಕಲೇಬೇಡಿ. ಯಾಕೆಂದರೆ ರಾತ್ರಿ ಟೈಮೆಲ್ಲ ಬ್ಯಾಡ್ ಸ್ಪಿರಿಟ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಬಟ್ಟೆ ಒಳಗೆ ಹಾಕ್ಕೊಂಡ್ಮೇಲೆ ಹಂಗಾಗುತ್ತೆ. ಅದು ನಿಜನೇ, ಅದು ಸುಳ್ಳಲ್ಲ. ಆಮೇಲೆ ಅಕ್ಕಿ ಪಿಕ್ಕಿಗಳೆಲ್ಲ ಅದ್ರ ಮೇಲೆ ಮೋಷನ್ನು ಅಥವಾ ಅದ್ರ ಮೇಲೆ ಬಂದು ಕೂತಿದ್ರೆ ಮಕ್ಕಳಿಗೆ ಆ ಕಾಯಿಲೆ ಬರುತ್ತೆ. ಮತ್ತು ಮಕ್ಕಳ ಕಾಯಿಲೆ ಅಂದರೆ ಇನ್ಫೆಕ್ಷನ್ ಆಗೋದು, ಆಮೇಲೆ ದೊಡ್ಡವ್ರಿಗೆ ಫಂಗಲ್ ಇನ್ಫೆಕ್ಷನ್ ಥರ ಆಗೋದು, ಇನ್ಸೈಡ್ ದ ಬಾಡಿ ಎಲ್ಲ ಇಚ್ಚಿಂಗು, ಪಿಂಪಲ್ಸ್ ಆ ಥರ ಎಲ್ಲ ಆಗುತ್ತೆ ಅಂತೇಳಿ ಹೇಳೋರು. ಆ್ಯಂಡ್ ಅದೇ ದೆವ್ವಗಳು ಪೀಡೆಗಳು ಓಡಾಡ್ತಿರ್ತವೆ, ಅವೆಲ್ಲ ಅದ್ರ ಮೇಲೆ ಕೂತ್ಕೊಂಡು ಅದು ಆ ಥರ ಆಗುತ್ತೆ ಅಂತ ಹೇಳೋರು. ಅದು ನಿಜನೇ ಕೂಡ. ಜನ ನಂಬಿದ್ರೆ ನಂಬ್ತಾರೆ, ನಂಬದೇ ಇರೋರಿಗೆ ಏನು ಮಾಡೋಕ್ಕಾಗಲ್ಲ. ಬಟ್ ಅದನ್ನು ನಮ್ಮ ಕಡೆ ಇನ್ನೂ ಫಾಲೋ ಮಾಡ್ತಾರೆ. ಮಕ್ಕಳು ಬಟ್ಟೆನೂ ಹಾಕಲ್ಲ. ಸೊ ಈ ಥರ ಏನಾದರೂ ಒಳಗಡೆ ಜಾಗ ಇರುತ್ತಲ್ವ, ಅದರೊಳಗೆ ಪೋಟಿಕ ಅಂತ ಹೇಳ್ತೀವಿ, ಇನ್ಸೈಡ್ ಈ ಥರ ಇದ್ದರೆ ನೀವು ದಾರ ಕಟ್ಕೊಂಡು ಹಾಕ್ಬೋದು. ಒಳಗಡೆಗೆ ಯಾವುದೇ ಥರದ್ದು ಅಕ್ಕಿಗಳಾಗಲಿ ಈ ಥರ ಬರಲ್ಲ. ಆಚೆ ಇದ್ದರೆ ಓಡಾಡ್ತಿರ್ತವೆ ಅಂಥೇಳಿ ಮನೆ ಒಳಗಡೆ ಈಸಿಯಾಗಿ ಯಾವುದು ಬರಲ್ಲ ಅಂತ ಹೇಳ್ಬಿಟ್ಟು ಈ ಥರ ಕಟ್ಬಿಟ್ಟು ಒಣಗಾಕೋರು. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡೋದಕ್ಕಿಂತ ವಿಡಿಯೋ ತೊಗೊಂಡಿದ್ದೆ, ಹಾಗಾಗಿ ಹಿಂಗೆ ಕೂಡ ನಾನು ಇಲ್ಲೂ ಕೂಡ ಶೇರ್ ಮಾಡಿದೆ. ಸೊ ನೋಡಿ ಅಕ್ಕಿಗಳೆಲ್ಲ ಓಡಾಡ್ತಿದೆ. ಟೈಮ್ ಆಯಿತು, 6 ಗಂಟೆ ಮೇಲೆ ಆಗೋಕ್ಕಾಯಿತು. ಒನ್ ಡೇ ಫುಲ್ ಈ ಮಧ್ಯದಲ್ಲಿ ಒನ್ ಡೇ ಫುಲ್ ವ್ಲಾಗ್ ಮಾಡಿರಲಿಲ್ಲ, ಏಕೆಂದರೆ ಇದಾದಮೇಲೆ ಕರೆಂಟ್ ಹೋಗ್ಬಿಟ್ಟಿತ್ತು. ಸೊ ಇದು ಸಂಜೆ ವ್ಲಾಗು. ಕರೆಂಟ್ ಹೋಗಿತ್ತು, ಅದ್ರ ನೆಕ್ಸ್ಟ್ ಡೇವರೆಗೂ ಈವ್ನಿಂಗ್ವರೆಗೂ ವಿಡಿಯೋ ಮಾಡಿರಲಿಲ್ಲ ನಾನು. ಮಕ್ಕಳು ಬಟ್ಟೆ ಆಗಲಿ ದೊಡ್ಡವ್ರದ್ದೇ ಆಗಲಿ 6 ಗಂಟೆ ಮೇಲೆ ಆಚೆ ಒಣಗಾಕೋಕೆ ಹೋಗ್ಬಿಡಿ, ಅದು ತುಂಬಾ ಕೆಟ್ಟದ್ದು ಅಂತ ಹೇಳ್ತಾರೆ. ಡ್ರೈ ಆಗಿಲ್ಲ ಅಂದ್ರೂ ಒಳಗಡೆ ತಂದಿಟ್ಕೊಂಡು ಬೇಕಾದ್ರೆ ಬೆಳಗ್ಗೆ ಒಣಗಾಕೊಳ್ಳಿ. ಇಲ್ಲ ನಮ್ಗೆ ಬಿಟ್ಬಿಟ್ಟಿದ್ದೀವಿ ಬೈ ಚಾನ್ಸ್ ಗೊತ್ತಿಲ್ಲದಲೇ ಎಲ್ಲೋ ಹೋಗಿ ಮಾಡಿ ಅಂದಾಗ ನೆಕ್ಸ್ಟ್ ಅದು ಬಿಸಿಲಲ್ಲಿ ಒಣಗೋವರೆಗೂ ಮನೆ ಒಳಗಡೆ ತರಬೇಡಿ. ಫಂಕ್ಷನ್ಗೆ ಹೊರಟ್ವಿ ಇವಾಗ. ಆಯ್ತು ಹೋಗ್ಬಿಟ್ಟು ಬನ್ನಿ. ಇಲ್ಲ ಟೈಟ್ ಮಾಡಲಿಲ್ಲ ಮಂಚೂರು? ಇಟ್ಕೊಳ್ಳಿ ಶಿವ, ಒಂಚೂರು ಟೈಟ್ ಮಾಡಲ ಮಗ. ಇನ್ನು ಮಾತ್ರ ಇನ್ನೊಂಚೂರು ಹೇಳಿ. ಸುಮ್ಮನೆ ಇರ್ತಿತ್ತೆ ಒಂಡವರೆಗೂ. ಟೈಟ್ ಮಾಡಲ ಮಗ, ಅದು ಮುಂದಕ್ಕೆ ಹಾಕತ್ತಿಲ್ಲ, ಸೆರ್ಗಿನ ಬೀಳ್ತಿರ್ತೈತೆ. ಎಲ್ಲ ಪುಕ್ಲಿ ಸಾರ ಎಲ್ಲ ನೋಡಿ ನೋಡಿ ಇವರು ರೆಡಿ ಆಗೋದು ನೋಡಿ, ರೋಡಲ್ಲಿ ಬಂದು ರೆಡಿ ಆಗೋದು, ಮನೇಲಿ ಜಾಗ ಇಲ್ಲ ಅಂತ. ದಪ್ಪ ಬೇರೆ ಆಗ್ಬಿಟ್ಟು ತಮ್ಮ ಬ್ಲೌಸ್ ಆಯ್ತಲ್ಲ. ಅದು ಹೆಂಗೆ ದಪ್ಪ ಆಗ್ಬಿಟ್ಟಿಯಾ? ಆಯ್ತಲ್ಲ ಆಗಲ್ರ ಓಕೆ. ಈಗ ಅಂಚು ಬಿಸಿಲಿಲ್ವಾ? ಆ್ಯಕ್ಚುಲಿ ನಾವು ರೋಡಿಗೆ ಬಂದು ನಿಂತ್ಕೊಂಡ್ವಿ, ಆವಾಗ ಕರೆಂಟ್ ಬಂತು. ಅಲ್ಲಿ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ಇಲ್ಲಿಗೆ ತೊಗೊಂಬಂದಿದ್ದೆ ಹಾಕ್ಕೊಳ್ಳೋದಕ್ಕೆ ಅಂತೇಳಿ. ಅಷ್ಟರೊಳಗೆ ಒಂದು 20% ಏನೋ ಇತ್ತು, ಇಲ್ಲಿರುತ್ತಲ್ವ ಅಂತ ತೊಗೊಂಬಂದಿದ್ದೆ. ಊರಲ್ಲೇ ಬಂದಿತ್ತು ಕರೆಂಟು ನಾವು ಬರೋಷ್ಟರೊಳಗೆ, ಆದರೂ ನೈಟೆಲ್ಲ ಹೋಗಿತ್ತು. ಸೊ ಇಲ್ಲೆಲ್ಲ ಕ್ಲೀನಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಮಕ್ಳ ಬರ್ಡೇ ಅಂದರೆ ಏನೋ ಒಂಥರ ಖುಷಿ ಅಲ್ವಾ? ಅಂತೂ ಮಕ್ಕಳನ್ನೆಲ್ಲ ನೋಡಿ ಖುಷಿ, ಅಲ್ಲಿ ಹೋಗ್ಬೇಕು ಅಂತೇಳಿ. ನನಗೆ ಭಯ ಆಗ್ತಿತ್ತು ಕಳ್ಸೋಕ್ಕೆ. ನೋಡಲಿ ಪಾಪು, ಪಾಪು ನೋಡಲಿ. ಯಾಕೆಂದರೆ ಅವ್ರಗಳಿಗೂ ಗೊತ್ತಿರಲ್ಲ, ತುಂಡು ಮಾಡಿ ಆ ಕಡೆಗೆ ಈ ಕಡೆದೆಲ್ಲ ಇದು ಮಾಡಿದ್ರೆ ಕಷ್ಟ ಅಲ್ವಾ ಅಂತ ಹೇಳ್ಬಿಟ್ಟು ಬಾರ್ಬಿ ಡಾಲ್ಸ್ ಥರದ್ದು ಒಂದು ಇದು ಮಾಡಿದರು. ಡೆಕೋರೇಷನ್ ಇದೇನೋ ಚೆನ್ನಾಗಿ ಮಾಡಿದ್ರಪ್ಪ, ಅದು ಅವ್ರ ರಿಲೇಟಿವೇ ಅಂತೇಳಿ. ನಾವು ಕೊಟ್ಟಿದ್ರಲ್ಲ ಅವರೇನೆ ಮಾಡಿದ್ದು. ಬಟ್ ನಮ್ಮದನ್ನಂತೂ ಆಕ್ವರ್ಡಾಗಿ ಮಾಡಿದರು. ಈ ಸತಿ ಏನಾದರೂ ಮಾಡೋಂಗಿದ್ರೆ ನಿಜವಾಗ್ಲೂ ಅಲ್ಲಿ ಮಾಡಿಸಲ್ಲ, ಬೇರೆ ಊರಿಂದ ಕರ್ಕೊಂಡೋಗಿ ಮಾಡಿಸೋದಾಗಲಿ ಸರಿ ಅಂತ ಹೇಳ್ಬಿಟ್ಟು ಕೇಕ್ ಕಟ್ಟಿಂಗ್ದು ಎಲ್ಲ ಆಯಿತು. ಒಂಥರ ಚೆನ್ನಾಗಿತ್ತು. ಈ ಥರ ನಮ್ಮೂರಲ್ಲಿ ನೈಟ್ ಪಾರ್ಟಿ ಆಗೋಲ್ಲ, ಆ್ಯಕ್ಚುಲಿ ನೈಟ್ ಫಂಕ್ಷನ್ಸ್ ಆಗೋಲ್ಲ, ಆದರೆ ಡೇ ಟೈಮ್ ಆಗ್ತವೆ ಇದು. ಆಮೇಲೆ ಅವ್ರಿಗೂ ಪ್ರೆಸೆಂಟೇಷನ್ ಕೊಡು. ನಾನು ಯಾಕೆ ಹೋಗಿದ್ದೆ ಈ ಫಂಕ್ಷನ್ಗೆ ಅಂತೇಳಿದ್ರೆ, ನಮ್ಮ ಬರ್ಡೇಗೆ ಅವ್ರ ಅಪ್ಪ ಅಮ್ಮ ಬಂದಿದ್ದರು. ಸೊ ನಾವು ಊರಲ್ಲಿದ್ದಾಗ ಎಷ್ಟಾಗುತ್ತೆ ಅಷ್ಟು ಹೋಗೋದು, ನಾವಿಲ್ಲದೆ ಇದ್ದಾಗ ನಮ್ಮ ಅಪ್ಪ ಅಮ್ಮನ ಕೈಲಿ ಇನ್ವಿಟೇಷನ್ ಇದು ಪ್ರೆಸೆಂಟೇಷನ್ನ ಕೊಟ್ಟು ಕಳಿಸ್ತೀವಿ.
ಸೊ ಅವ್ರು ಹಾಕಿರ್ತಾರೆ. ನಾವಿಲ್ಲಿ ಇದ್ವಲ್ಲ, ಸರಿ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಪಾಪ ನನ್ನ ತಂಗಿನೂ ಹೋಗೋಕ್ಕಿದ್ದು 3 ಜನನು. ನಮ್ಮ ಕಸಿನ್ ಒಬ್ಳು ಬಂದ್ಲು ಅಂತ ಹೇಳ್ಬಿಟ್ಟು ಅವಳನ್ನೊಬ್ಳನ್ನೇ ಬಿಟ್ಟು ಬರೋಕ್ಕಾಗಲ್ಲ ಅಂತೇಳಿ ಅವಳು ಉಳ್ಕೊಂಡ್ಬಿಟ್ಲು. ಆಚೆ ಕಳಿ ಅಮ್ಮ, ಆಚೆ ಕಳಿಗಮ್ಮ ಮಾಡೋಣ. ಆಚೆ ಕಳಿಗಮ್ಮ, ಆಚೆ ಕಳಿಗಮ್ಮ, ಆಚೆ ಕಳಿಗಮ್ಮ. ಊಟ ಮಾಡಿ ಬೇಗ. ಹಾಂ ಮಾಡು ಊಟ. ಸೂಪರ್ ಇದೆಯಾ? ಹೇಗಿದೆ ಟೇಸ್ಟು? ಬನಾನಾ ಹಾಂ ತಿನ್ನು ಬೇಗ. ಮಕ್ಕ ಕೇಟಾಗ್ತದೆ ಸರ್. ಊಟ ಮಾಡು ಬೇಗ. ನೀರು ಕುಡಿತೀಯಾ? ಕುಡಿ. ನಾವು ಊರುಗಳಲ್ಲಿ ಫಂಕ್ಷನ್ಗೆ ಹೋಗೋದು ತುಂಬಾ ರೇರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವಿಲ್ಲಿರ್ತೀವಿ, ಯಾವಾಗಲೂ ಆಗಿರುತ್ತೆ. ರಜೆ ಟೈಮಲ್ಲಿ ಇದ್ದಾಗ ಯಾವಾಗಾದರೂ ಹೋಗ್ತೀವಿ ಬರ್ತೀವಿ, ಆ ಥರ ಮಾಡ್ತೀವಿ. ಡಿಫ್ರೆಂಟಾಗಿ ಊಟ ಚೆನ್ನಾಗಿತ್ತು. ನಾರ್ತ್ ಇಂಡಿಯನ್ಸ್ ಥರ ಮಾಡಿಸಿದ್ರು. ಎಲ್ಲ ಸೌತ್ ಮಾಡಿಸ್ತಾರಲ್ವ ಡಿಫ್ರೆಂಟಾಗಿ. ಇವಳು ನೋಡಿ, ಇವಳೆಲ್ಲೇ ಹೋದ್ರೂ ಹಪ್ಳ ಬಿಡಲ್ಲ ತಾಯಿ. ಹಪ್ಳ ತಿನ್ಕೊಂಡು ಕೂತಿರ್ತಾಳೆ. ನಮ್ಗೊಂಥರ ಖುಷಿ, ಊಟ ಮಾಡೋಕ್ಕೆ ಬಿಡ್ತಾಳಲ್ಲ ನಮ್ಮನ್ನ ಅಂತ. ಅದಕ್ಕಿಂತ ಮುಂಚೆ ಒಂದು ಸರಿ ದಬಾಕೊಂಡ್ಲು ಕೆಳಗೆ. ಹೋಗೋ ಟೈಮಲ್ಲಿ ಡ್ಯಾನ್ಸ್ ಶುರು ಹಚ್ಕೊಂಡ್ಬಿಟ್ಲಾಯ್ತಾ. ಇವಳು ಮ್ಯೂಸಿಕ್ಕು ಈ ಥರ ಲೈಟ್ಸ್ ಎಲ್ಲ ನೋಡಿದಾಗ ಡ್ಯಾನ್ಸ್ ಮಾಡ್ತಾಳೆ. ಸೊ ಮನೆಗೆ ಹೋಗಬೇಕು. ಆ್ಯಕ್ಚುಲಿ ಬೇರೆಯವ್ರ ಗಾಡಿಯಲ್ಲಿ ಬಂದಿದ್ವಿ ನಾವು. ಮನೆಗೆ ಹೋಗ್ಬೇಕು, ಇವಳು ಡ್ಯಾನ್ಸ್ ಕುಣಿತಿದ್ದಾಳೆ. ಬಾ ಅಂತೇಳಿ ಪಾಪ ಕರ್ಕೊಂಡು ಹೋಗಿದ್ದಾಯಿತು. ಅದಾದಮೇಲೆ ಕರೆಂಟ್ ಹೋಗೋಕ್ಕಿಂತ ಮುಂಚೆ ಒಂದು ಈವ್ನಿಂಗ್ ಟೈಮು ಒಂದು ಬಜ್ಜಿ ಮಾಡಿದರು ನಮ್ಮಮ್ಮ. ವಿಳ್ಯದೆಲೆ ಮತ್ತು ಏನಿದು ಬಸಳೆ ಸೊಪ್ಪು ಅಂತ ಹೇಳ್ತಾರೆ ಗೊತ್ತಾ, ಎಳೆ ಬಸಳೆ ಸೊಪ್ಪು. ಅದನ್ನು ಕಿತ್ಕೊಂಬಂದಿದ್ವಿ, ಮನೆಯಿಂದನೇ ಇತ್ತು. ಬಜ್ಜಿ ಮಾಡ್ತೀನಿ ಅಂತ ಹೇಳಿದ್ರು, ಚೆನ್ನಾಗಿರುತ್ತೆ, ಟ್ರೈ ಮಾಡಿದ್ದೆ ಒಂದಿನ ಅಂತೇಳಿ. ಸರಿ ನಮಗೂ ಮಾಡಿಕೊಡು ಅಂತೇಳಿ ಇಷ್ಟೆಲ್ಲ ಎಲೆ ತೊಗೊಂಬಂದರೆ ನಮ್ಮಮ್ಮ ಕಂಜೂಸ್ ಆಯಿತಾ, ಬರೀ 2 3 ಒಂದೊಂದೇ ಮಾಡೋದಾಯ್ತಾ. ನನ್ನ ಮಗನಿಗೂ ನನಗೂ ಸಿಟ್ಟು, ಜಾಸ್ತಿ ಮಾಡಲ್ವಲ್ಲ ಅಂತ. ಅವ್ರಿಗೇನು ಗೊತ್ತಾ, ಇದ್ದರೆ ಮಾಡ್ಕೊಂಡು ತಿನ್ಬೋದು, ಯಾಕೆ ವೇಸ್ಟ್ ಮಾಡಬೇಕು ಅಂತೇಳ್ಬಿಟ್ಟು ಅವರು ಇಬ್ಬರಿಬ್ರಿಗೆ ಮಾಡ್ಕೊಂಡಿರ್ತಾರಲ್ಲ. ನಾವು ಹೋದಾಗಲೂ ಅಷ್ಟೇ ಎಷ್ಟು ಮಾಡಬೇಕು ಅಂತ ಗೊತ್ತಾಗಲ್ಲ, ಮತ್ತು ಫುಡ್ಡನ್ನೆಲ್ಲ ವೇಸ್ಟ್ ಮಾಡಬಾರ್ದು ಅಂತೇಳಿ ಅವ್ರ ಯೋಚನೆ. ಸೊ ನಾನು ಇಷ್ಟೆಲ್ಲ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಟು ಬಂದಿದ್ರೆ ನನಗೆರಡು, ನನ್ನ ತಂಗಿಗೆರಡು, ಇನ್ನೆರಡು ಅವರು ಎಕ್ಸ್ಟ್ರಾ ಮಾಡ್ಕೊಂಡಿದ್ರು, ಮಕ್ಳು ಯಾರೋ ತಿನ್ನಲ್ಲ ಅಂಥೇಳಿ. ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ. ಇಷ್ಟೆಲ್ಲ ಉತ್ಕೊಂಡು ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರಿಗಾದ್ರೂ ಬೇಕು ಅಂದರೆ ವಿಳ್ಯದೆಲೆ ಮತ್ತು ಇದು ಏನದು ಬಸಳೆ ಸೊಪ್ಪಿನ ಎಲೆದು ಬಜ್ಜಿ ಕಮೆಂಟಲ್ಲಿ ಬಜ್ಜಿ ಅಂತ ಟೈಪ್ ಮಾಡಿ, ನಾನು ನಿಮಗೆ ಬಜ್ಜಿ ಮಾಡೋದನ್ನು ತೋರಿಸ್ತೀನಿ, ರೆಸಿಪಿ ಫುಲ್ ಹೇಗೆ ಅಂತೇಳಿ. ತುಂಬಾ ಚೆನ್ನಾಗಿ ಬಂದಿತ್ತು, ಟೇಸ್ಟು ಕೂಡ ಚೆನ್ನಾಗಿತ್ತು. ಎಲೆ ಹಾಕಿದ್ರಿಂದ ಇದಾಗಿತ್ತು. ತುಂಬ ಏನಾದ್ರು ಅಂದರೆ ಇದಾಗಿರೋಂಥ ಎಲೆ ಹಾಕಿದ್ರೆ ಸ್ವಲ್ಪ ಅದು ಖಾರ ಅನಿಸುತ್ತೆ. ಎಲೆ ಹಾಕಿದ್ರಿಂದ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಹೋದಾಗೆಲ್ಲ ಈ ಥರ ತಿಂದು ದಪ್ಪಾಗೋಗ್ಬಿಟ್ಟಿದ್ದೆ. ಮತ್ತು ನಾನು 72 ಮಾಡ್ಕೊಂಡು ಹೋಗಿದ್ದೆ, ಮತ್ತು 75 ಬಂದಿದ್ದೆ. ಅದಾದಮೇಲೆ ನಮ್ಮಮ್ಮ ಡ್ಯಾನ್ಸ್ ಹೆಂಗೆ ಮಾಡ್ತಾಳೆ ಅಂತ ತೋರಿಸ್ತಾಳೆ ಅಂತೇಳಿ ಎಲ್ಲರಿಗೂ ತೋರಿಸ್ತಿದ್ದೆ. ನಾನು ಹೆಂಗೆ ಮಾಡ್ತೀನಿ, ಏನಾದರೂ ಎಕ್ಸಸೈಸ್ ಮಾಡ್ತೀನಿ ಅಂದರೆ ಹಂಗೆ ಮಾಡ್ತಾಳೆ ನೋಡಿ. ನಾನು ಏನಾದರೂ ಮನೇಲಿ ಎಕ್ಸಸೈಸ್ ಮಾಡ್ತೀನಿ ಅಂತ ಹೋದರೆ ಹಂಗೆ ಕೂತ್ಕೊಂಡು ಹಂಗೆ ಮಲ್ಕೊಂಡೆಲ್ಲ ಮಾಡ್ತಿರ್ತಾಳೆ. ನನಗೆ ಭಯ ಆಗುತ್ತೆ, ಕಾಲು ಕೈ ಎಲ್ಲಿ ಮಾಡ್ಕೊಂಬಿಡ್ತಾಳೋ ಅಂತೇಳಿ. ಸೊ ನಾನು ಹೆಂಗೆ ಡ್ಯಾನ್ಸ್ ಮಾಡ್ತೀನಿ ಹಂಗೆ ಮಾಡ್ತಿದ್ಲು. ಮಕ್ಳು ಈ ಥರ ಮಾಡಿದಾಗ ಎಷ್ಟು ಖುಷಿ ಆಗುತ್ತಲ್ವ, ನೋಡಿದವ್ರಿಗೂ ಒಂದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ನಮಗೂ ಒಂದು ಖುಷಿಯಾಗಿರುತ್ತೆ. ಸೊ ಎಕ್ಸಸೈಸ್ ಮಾಡ್ತೀನಲ್ಲ, ಗೋಡೆ ಇಟ್ಕೊಂಡು ನೋಡಿ ಹೋಗಿ ಹಿಂಗೆಲ್ಲ ಮಾಡ್ತಾಳೆ. ಮನೇಲೂ ಅಷ್ಟೇ ಹೆಂಗೆ ಮಾಡ್ತಾಳೆ. ನನಗೇನೋ ಒಂಥರ ಖುಷಿ, ನನ್ನ ಮಗಳು ಈಗಲೇ ಕಲಿತಾಳಲ್ಲ, ಎಲ್ಲ ಮಾಡ್ತಾಳಲ್ಲ ಅಂಥೇಳಿ. ಇದನ್ನು ನನ್ನ ತಂಗಿ ಸ್ಲೋ ಮೋಷನಲ್ಲಿ ತೆಗೆದ್ಬಿಟ್ಟಿದ್ಲು, ಅದನ್ನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ಹಾಕಿದ್ದೀನಿ ನಾನು. ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಂಗೆ ಯಾರಿನ್ನೂ ಫಾಲೋ ಮಾಡ್ತಿಲ್ಲ, ಪ್ಲೀಸ್ ಫಾಲೋ ಮಾಡಿಕೊಂಡು ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ. ಆಲ್ಮೋಸ್ಟ್ 2 ಮಂತಿಂದ ಬಿಟ್ಬಿಟ್ಟಿದ್ದೆ ನಾನು ವೀಡಿಯೋ ಮಾಡೋದನ್ನು, ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಹೋಪ್ಸೇ ಹೋಗ್ಬಿಟ್ಟಿತ್ತು, ಯಾಕೋ ಮಾಡಬೇಕು ಅಂತಲೇ ಅಂತ ಅನ್ನಿಸ್ತಾ ಇರಲಿಲ್ಲ. ನೋಡೋಣ, ಮತ್ತೆ ಟ್ರೈ ಮಾಡಿದ್ದೀನಿ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತಾರಲ್ಲ ಹಂಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.